ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಣಿಯದ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ನ ಬಿಟ್ಟಿದ್ದಾರೆ, ಅದರ ಅನಾಲಿಸಿಸ್ ಮಾಡೋಣ. ಯಾಕಂದರೆ ನಿಮಗೆ ಈಗ ಎಷ್ಟು ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿನೋ ಅದೇ ಥರ ಕಟ್ ಆಫ್ ಅನಾಲಿಸಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಒಂದು ಕಟ್ ಆಫ್ ನೋಡ್ಕೊಂಡೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ನೀವು ಏನಾದರೂ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಲಿಲ್ಲ ಅಂದರೆ ಒಂದು ನಿಮಗೆ ಕರೆಕ್ಟಾಗಿರೋ ಕಾಲೇಜಸ್ ಸಿಗೋಲ್ಲ, ಮತ್ತು ನಿಮಗೆ ಸೀಟ್ ಅಲಾಟ್ ಆಗಿರೋಲ್ಲ. ಯಾಕಂದರೆ ನೀವು ಒಂದು ರ್ಯಾಂಕ್ ವೈಸು ಮತ್ತು ಕಟ್ ಆಫ್ ವೈಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಬನ್ನಿ, ಈಗ ಕೆ ಅಪ್ಡೇಟ್ಸಲ್ಲಿ ಇದೆ ಒಂದು ಕೆ ವೆಬ್ಸೈಟಲ್ಲಿ ಇದೆ. ಇದರಲ್ಲಿ ಈಗ ನಿಮಗೆ ಎರಡು ಕಾಣಿಸ್ತಿದೆ. ಏನೊಂದು ಸೀಟ್ ಅಲಾಟ್ಮೆಂಟ್, ಅಂದರೆ ಮಾಕ್ ಅಲಾಟ್ಮೆಂಟ್ ಸೀಟ್ ಲಿಂಕ್, ರಿಸಲ್ಟ್ ಲಿಂಕ್ ಬಿಟ್ಟಿದ್ದಾರೆ. ಆ ಲಿಂಕ್ ಮುಖಾಂತರ ನೀವು ಆಲ್ರೆಡಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಹೋಗಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಈಗ ಆಪ್ಷನ್ ಎಂಟ್ರಿ ಬಿಟ್ಟಾದಮೇಲೆ ಈಗ ಬಿಟ್ಟಿದ್ದಾರಲ್ವ, ಈಗ ನೆಕ್ಸ್ಟ್ ಇದರಲ್ಲಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಸೀಟ್ ಅನಾಲಿಸಿಸ್ ಎಷ್ಟು ಮಾಡಬೇಕು, ಅಂದರೆ ಸೀಟ್ ಎಷ್ಟು ನಿಂತಿದೆ ಕಟ್ ಆಫ್ ನೋಡ್ತಾ ಹೋಗೋಣ. ಏನಿಲ್ಲ, ಸೇಮ್ ಇದೆ. ಕೆ ವೆಬ್ಸೈಟಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ, UGCET 2026 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಏನೇನು ಕಾಣಿಸ್ತಿದೆ ನೋಡಿ, UGCET 2026 ಅಣುಕು ಸೀಟು ಹಂಚಿಕೆ ಕಟ್ ಆಫ್. ಓಕೆನಾ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ಕೋರ್ಸಸ್ದು ಕಟ್ ಆಫ್ ಇದೆ ನೋಡ್ಕೊಳ್ಳಿ ಒಂದೇ ಸರಿ. BPT, ಇಂಜಿನಿಯರಿಂಗು, ಫುಡ್ ಆ್ಯಂಡ್ ಸೈನ್ಸು, ನರ್ಸಿಂಗು, ಅಗ್ರಿಕಲ್ಚರು, ವೆಟ್ರನರಿ, ಫುಡ್ ಆ್ಯಂಡ್ ಸೈಡು, ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗು, ನೆಕ್ಸ್ಟ್ ವೆಟ್ರನರಿ, BSc AHS, ಮತ್ತು HK ಮತ್ತು ನಾನ್ HK ಎಲ್ಲ ಕಟ್ ಆಫ್ಗಳು ಬಿಟ್ಟಿದ್ದಾರೆ. ಓಕೆನಾ, ಇವೆಲ್ಲ ಒಂದು ಕಟ್ ಆಫ್ಗಳು ಇದೇ ಒಂದು ವೆಬ್ಸೈಟ್ ಸಿಗುತ್ತೆ. ನೀವು ನೆಕ್ಸ್ಟ್ ಈಗ ಒಂದು ಅನಾಲಿಸಿಸ್ ಮಾಡೋಣ. ಲೈಕ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ನಾನು ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಿಸುತ್ತೆ ನೋಡಿ, ಎಲ್ಲ ಕಾಲೇಜಸ್ದು. ಓಕೆನಾ, ಎಲ್ಲ ಕಾಲೇಜಸ್ದು ಎಲ್ಲ ಒಂದು ಕ್ಯಾಟಗರಿದು. ಈಗ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಈ ಒಂದು ಕಟ್ ಆಫ್ ಅನಾಲಿಸಿಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಯಾಕಂದರೆ ಪ್ರತಿ ವರ್ಷ ಏನಾಗ್ತಿತ್ತು, ಸೇಮ್ ಇರ್ತಿತ್ತು. ಬಟ್ ಆದರೆ ಈ ಸರಿ ಮಾಕ್ ಅಲಾಟ್ಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆದರೆ ಆಗಿದೆ. ಎಸ್, ಖಂಡಿತ. ಯಾಕಂದರೆ ಪ್ರತಿ ವರ್ಷ ಏನಾಗ್ತಿತ್ತು ನಿಮಗೆ 1A, ಆಮೇಲೆ 2A, 2B, 3A, 3B, ಜನ ಮೆರಿಟು, SC ST ಅಂತ ಇರ್ತಿತ್ತು. ಬಟ್ ಆದರೆ ಈ ವರ್ಷ ಇಲ್ಲಿ ಕಾಣಿಸ್ತಿದೆ ನೋಡಿ, SC1 ನೋಡಿ, SC1 ಅಂತಂದರೆ ಮತ್ತೆ ಅವ್ರು ಬೇರೆ, ಮತ್ತು SC2 ಬೇರೆ, SC3 ಬೇರೆ, SC4 ಬೇರೆ, ನೆಕ್ಸ್ಟ್ ST ಬೇರೆ. ಓಕೆನಾ, SC1, SC2, SC3, SC4 ನಿಮಗೆ ಈಗ ಕ್ಯಾಸ್ಟ್ ಮತ್ತು ಇದರಲ್ಲಿ ಇನ್ಕಮಲ್ಲಿ ಈ ಥರ ಬಂದಿರುತ್ತೆ. ಏನು SC1, SC2, SC3, SC4 ಅಂತ. ಇದರಲ್ಲಿ ಈಗ ಸಬ್ ಕ್ಯಾಟಗರಿ ಆಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಒಂದು ಕಟ್ ಆಫ್ ಏನಾಗುತ್ತೆ, ತುಂಬ ಎಕ್ಸ್ಪೆಂಡ್ ಆಗಿ ತುಂಬ ದೊಡ್ಡದಾಗಿರುತ್ತೆ. ಈಗ ಎಕ್ಸಾಂಪಲ್ ನಾವು ಒಂದು ಕಾಲೇಜ್ ತೊಗೋತೀನಿ. ಇದೆ ನಿಮಗೆ E001 ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂದರೆ ಇದನ್ನ UVC ಅಂತ ಕರಿತೀವಿ. ಇದರದ್ದು ಈ ಕಾಲೇಜಲ್ಲಿ ನೀವು ಎಕ್ಸಾಂಪಲ್ ನೋಡಬೇಕು. ಯಾವ ಥರ ನೋಡಬೇಕಂದ್ರೆ, ನಿಮ್ಮ ಒಂದು ಕ್ಯಾಸ್ಟ್ ಯಾವುದೇ ಫಸ್ಟ್ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಆದಮೇಲೆ ಫಸ್ಟ್ ಏನು ಚೆಕ್ ಮಾಡಬೇಕಂದ್ರೆ, ಈಗ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ ಅಂದ್ಕೊಳ್ಳಿ. ಓಕೆನಾ, ಥರ್ಡ್ ಕಾಣಿಸ್ತಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ. ಅಲ್ಲಿ ನಿಮಗೆ ಜನರಲ್ ಮೆರಿಟಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಫಸ್ಟ್ ಅದು ನೋಡ್ಕೋಬೇಕು. ಓಕೆನಾ, ಅದೇ ಕಾರಣಕ್ಕೂ ಜನರಲ್ ಮೆರಿಟಲ್ಲಿ ಎಷ್ಟಿದೆ, 3050 ಫಸ್ಟ್ ಜನರಲ್ ಮೆರಿಟ್ ನೋಡ್ಕೊಳ್ಳಿ. ಯಾಕಂದರೆ ಜನರಲ್ ಮೆರಿಟ್ ನಿಮಗೆ ಜನರಲ್ ಮೆರಿಟ್ ನೋಡಿ ಒಂದು ಕಡೆ ಕಟ್ ಆಫ್ ಹಾಕ್ಕೊಳ್ಳಿ, ಮತ್ತು ನಿಮ್ಮ ಒಂದು ಕ್ಯಾಟಗರಿ ನೋಡಿ ಇನ್ನೊಂದು ಕಟ್ ಆಫ್, ಎರಡು ಪೇಜ್ ತೊಗೊಳ್ಳಿ. 2 ಪೇನ್ ತೊಗೊಂಡು ನಿಮ್ಮ ಒಂದು ಈ ಒಂದು ಕ್ಯಾಟಗರಿ, ಈಗ ನೀವು ಆಪ್ಷನ್ ಎಂಟ್ರಿ ನೆಕ್ಸ್ಟ್ ಇವಾಗ ಏನೋ ಚೇಂಜಸ್ ಮಾಡ್ತೀನಿ ಅಂತಂದರೆ ಯಾವ ಥರ ಮಾಡಬೇಕಂದ್ರೆ, ಈಗ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡ್ಕೊಂಡಿರ್ತೀರಲ್ವಾ, ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡ್ಕೊಂಡು ಆದಮೇಲೆ ಜನರಲ್ ಮೆರಿಟ್ ಒಂದು ಕಡೆ, ಮತ್ತು ಹಾಗೆ ನಿಮ್ಮ ಒಂದು ಕ್ಯಾಟಗರಿದು ಒಂದು ಕಡೆ, ಎರಡನ್ನೂ ಅನಾಲಿಸಿಸ್ ಮಾಡಿ ಯಾವುದು ರ್ಯಾಂಕು ಚೆನ್ನಾಗಿದೆ. ಈಗ ಜನರಲ್ ಮೆರಿಟ್ ಚೆನ್ನಾಗಿದೆ, ಫಸ್ಟ್ ಜನರಲ್ ಮೆರಿಟ್ಗೆ ಪ್ರಯಾರಿಟಿ ಕೊಡಿ. ಇಲ್ಲ ನಿಮ್ಮ ರ್ಯಾಂಕ್ದು ಚೆನ್ನಾಗಿದೆ ಅದು ಕೊಡಿ. ಯಾವ ಥರ ಅಂದರೆ ನಿಮ್ಮ ಕ್ಯಾಟಗರಿ ಪ್ಲಸ್ ಜನರಲ್ ಮೆರಿಟ್ ಎರಡೂ ಮಿಕ್ಸ್ ಮಾಡಿ ನೀವು ಏನೋ ಮಾಡೋಕ್ಕಾಗುತ್ತೆ, ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಫಸ್ಟ್ ನಿಮ್ಮ ಕ್ಯಾಟಗರಿ ಹಾಕೊಂಡ್ರೆ ನೆಕ್ಸ್ಟ್ ಜನರಲ್ ಮೆರಿಟ್ ಹಾಕೊಳ್ಳಿ. ಈ ಥರ ನೀವು ಕಟ್ ಆಫ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಪ್ರಯಾರಿಟಿ ಆರ್ಡರ್ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಮತ್ತು ಇದು ಜಸ್ಟ್ ನಾನು ಒಂದು ಕಾಲೇಜ್ ಹೇಳಿದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಮತ್ತು SC1 ಅಷ್ಟೇ. ನೀವು ಬೇಕಾದರೆ ಈಗ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SC1 ಅಂತ ಆಗಿದ್ರೆ, SC2 ಆಗಿದ್ರೆ, SC3 ಆಗಿದೆ, SC4 ಆಗಿದೆ, ಈ ಥರ ಕೊಟ್ಟಿರ್ತಾರೆ. ಈಗ SC1 ಕನ್ನಡ ಮೀಡಿಯಮು, SC1 ರೂರಲ್ಲು, SC1 ಜನರಲ್ ಮೆರಿಟು. ಜನರಲ್ ಮೆರಿಟ್ ಅಂದರೆ ನೀವು ಜನರಲ್ ಮೆರಿಟಲ್ಲಿ ಬರಲ್ಲ, ಆಲ್ಮೋಸ್ಟ್ ನೀವು SC1 ಈ ಥರ ಬಂದಿರುತ್ತೆ. ನೆಕ್ಸ್ಟ್ ST2 ಸೇಮ್ ಅಷ್ಟೇ, SC2 ಜನರಲ್ ಮೆರಿಟು, SC2 ಕನ್ನಡ ಮೀಡಿಯಮು, ಮತ್ತು SC2 ರೂರಲ್ಲು, ನೆಕ್ಸ್ಟ್ SC3, SC4, ನೆಕ್ಸ್ಟ್ ST, ಮತ್ತು ST ಒಳಗಡೆ STG, STK, STR ಈ ಥರ ಇರುತ್ತೆ. ಎಲ್ಲ ಒಂದು ಕ್ಯಾಟಗರಿ ಇದೇ ಥರ ನೋಡಿಕೊಂಡು ಫಸ್ಟ್ ನಿಮ್ಮ ಒಂದು ಕ್ಯಾಟಗರಿ ಅಂದರೆ ನಿಮ್ಮೊಂದು ಏನಿರುತ್ತೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು GMದು ನೋಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಯಾವ ಥರ ಅಂದರೆ, ಈಗ ನಮ್ಮದು ಕ್ಯಾಟಗರಿ 3B ಇತ್ತು, ಬಟ್ ಅದು ನನಗೆ GM ಅಲರ್ಟ್ ಆಗಿದೆ. ಸಾಕಷ್ಟು ಜನ ಇದೇ ಕ್ವಶನ್ಸ್ ಕೇಳ್ತಾರೆ. ನನಗೆ 2A ಇತ್ತು, GM ಅಲರ್ಟ್ ಆಗಿದೆ. ನನಗೆ SC ಇತ್ತು, SCG ಇತ್ತು, ಆದರೂ GM ಅಲರ್ಟ್ ಆಗಿದೆ. ಈ ಥರ ಯಾಕೆ ಆಗ್ತಿದೆ? ಆಮೇಲೆ 2A ಇತ್ತು, ಆದರೂ GM ಅಂತ ಬರುತ್ತೆ, ಅಲರ್ಟೆಡ್ ಬೈ GM ಅಂತ ಇದೆ. ಯಾಕೆ ಈ ಥರ ಆಗ್ತಿದೆ ಅಂದರೆ, ನಾನು ಹೇಳ್ತೀನಿ ನೋಡಿ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಕಾಲೇಜಸ್ ಹಾಕಿರ್ತೀರಾ. ಈಗ ಒಂದು 1 to 20 ಕಾಲೇಜಸ್ ಹಾಕಿದ್ರೆ, ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. 1 to 20 ಕಾಲೇಜಸ್ ಹಾಕಿದಾಗ ಫಸ್ಟ್ ಏನು ಮಾಡುತ್ತೆ, ನಿಮ್ಮ ಹಾಕಿರೋ ಕಾಲೇಜಸ್ನ ಫಸ್ಟ್ ನೀವು ಯಾವ್ದು ಕ್ಯಾಸ್ಟ್ ಅಂತ ನೋಡಲ್ಲ, ಫಸ್ಟ್ ಜನರಲ್ ಮೆರಿಟಲ್ಲಿ ಇದೆಯಾ ಅಂತ ನೋಡುತ್ತೆ. SC ST ಹೊರತುಪಡಿಸಿ ಮಿಕ್ಕಿದೆಲ್ಲ ಒಂದು ಕ್ಯಾಸ್ಟ್ಗಳಿಗೆ ಫಸ್ಟ್ ಜನರಲ್ ಮೆರಿಟಲ್ಲಿ ಯಾವ ಒಂದು ಸೀಟ್ ಇದೆಯಾ
ಇದೆಯಾ, ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಇರಲಿಲ್ವಾ, ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಕೋರ್ಸಿಗೆ ಬರುತ್ತೆ. ಸೇಮ್ ಅದೇ ಥರ GM ಫಸ್ಟ್ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಅದರಲ್ಲಿರುವಂಥ ನಿಮ್ಮ ಒಂದು ಯಾವ್ದು ಕ್ಯಾಟಗರಿ ಅದು ಚೆಕ್ ಮಾಡುತ್ತೆ. ಈ ಥರ ಚೆಕ್ ಮಾಡ್ತಾ ಬಂದಾಗ GM ಅಲ್ಲಿ ಏನಾದರೂ ಆಲ್ರೆಡಿ ಅವೈಲಬಲ್ ಇತ್ತು ಅಂದ್ರೆ ಡೈರೆಕ್ಟಾಗಿ GM ಅಲರ್ಟ್ ಆಗುತ್ತೆ. ಆವಾಗ ನಿಮ್ಮ ಒಂದು ಕ್ಯಾಟಗರಿಗೆ ಅಲರ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ GM ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಕ್ಯಾಟಗರಿಯಲ್ಲಿ GMಗೆ ಫಸ್ಟ್ ಅಲರ್ಟ್ ಆಗೋದು. ಅದರಲ್ಲಿ GM ಅಲ್ಲಿ ಸೀಟ್ ಇಲ್ಲ ಅಂದರೆ ಮಾತ್ರ ನಿಮ್ಮ ಒಂದು ಕ್ಯಾಟಗರಿಗೆ ಬಂದು ಅಲರ್ಟ್ ಆಗುತ್ತೆ. ಇಲ್ಲಿ ನೀವು ಏನೇ ಆಗಿರಲಿ, 3A ಇರಲಿ, 3B ಇರಲಿ, ನಿಮ್ಮ ಒಂದು ಏನೇ ರಿಸರ್ವೇಷನ್ ಇರಲಿ, ಫಸ್ಟ್ ನಿಮಗೆ GM ಚೆಕ್ ಮಾಡೋದು. GM ಅಲ್ಲಿ ಇರಲಿಲ್ಲ ಅಂದರೆ ಮಾತ್ರ ನಿಮ್ಮ ಒಂದು ರಿಸರ್ವೇಷನ್, ಓಕೆನಾ? ಬಟ್ ಆದರೆ ನಿಮಗೆ GM ಇರಲಿಲ್ಲ ಅಂದರೆ GM ಬಿಟ್ಟು ಬೇರೆ ಯಾವುದೇ ಕ್ಯಾಸ್ಟ್ ಇರಲಿಲ್ಲ ಅಂದರೆ GM ಅಷ್ಟೇ ಚೆಕ್ ಮಾಡ್ತಾ ಹೋಗುತ್ತೆ. ಈ ಥರ ಒಂದು ಅಲರ್ಟ್ ಆಗ್ತಾ ಹೋಗುತ್ತೆ ಸೀಟ್ದು, ಓಕೆನಾ? ಇದೇ ಥರ ನಾನು ಜಸ್ಟ್ ಈಗ ಇಂಜಿನಿಯರ್ ಹೇಳಿದೆ ಎಕ್ಸಾಂಪಲ್. ನೀವು ನೆಕ್ಸ್ಟ್ ಇನ್ನೂ ಬೇರೆ ಸಾಕಷ್ಟು ಕೋರ್ಸ್ ಇದಾವೆ. BPT ಇದಾವೆ, ನರ್ಸಿಂಗ್ ಇದಾವೆ, ಆಮೇಲೆ ನೆಕ್ಸ್ಟ್ ಅಗ್ರಿಕಲ್ಚರ್ ಇದಾವೆ, ವೆಟರ್ನರಿ ಇದಾವೆ, ಇನ್ನೂ ಸಾಕಷ್ಟು ಕೋರ್ಸಸ್. ಈಗ ಫಸ್ಟ್ ರೌಂಡ್ ಆದಮೇಲೆ BNOS ಮತ್ತು B.Pharm, D.Pharm ಇದೆಲ್ಲ ಕೇಳ್ತಾರೆ. ಅವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಆ್ಯಡ್ ಮಾಡ್ತಾ ಹೋಗ್ತಾರೆ, ಎನೇಬಲ್ ಮಾಡ್ತಾ ಹೋಗ್ತಾರೆ ಆಪ್ಷನ್ ಎಂಟ್ರಿಗೆ. ಎಕ್ಸಾಂಪಲ್ ಈಗ ನರ್ಸಿಂಗ್ ತೊಗೊಳ್ಳೋಣ. ಸೇಮ್ ನರ್ಸಿಂಗ್ ಅದೇ ಥರ ನೋಡ್ಕೊಳ್ಳಿ. ಈಗ ಒಂದು ಕಾಲೇಜ್ ತೊಗೋತೀನಿ. ಫಸ್ಟ್ ಇದ್ರ ನೋಡಿ, ನರ್ಸಿಂಗ್ ಆದರೆ ಗೌರ್ಮೆಂಟ್ ಕಾಲೇಜಸ್ಗೆ ಎಲ್ಲರೂ ಪ್ರಿಫರೆನ್ಸ್ ಕೊಡ್ತಾರೆ. ಅಂದರೆ GG ಅಂತ ಅಂದರೆ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅಂತ. ಸ್ವಲ್ಪ ಜನ GP ಆಗ್ತಾರೆ, ಅದು ಗೌರ್ಮೆಂಟ್ ಸೀಟೇ. ಏನು ಪ್ರೈವೇಟ್ ಕಾಲೇಜಲ್ಲಿ ಇರುತ್ತೆ ಅಲ್ಲಿ ಸೀಟ್ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ 10,000 ಇದ್ದರೆ ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ ಇರುತ್ತೆ. ಹತ್ತಿರ 90,000 ಡಿಫ್ರೆನ್ಸ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ಫಸ್ಟ್ ಯಾವತ್ತೇ ಆಗಲಿ ನರ್ಸಿಂಗ್ ಅಂತ ಬಂದರೆ ನೀವು ಗೌರ್ಮೆಂಟ್ಗೆ ಜಾಸ್ತಿ ಕೊಡಿ ಪ್ರಯಾರಿಟಿನ. ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಲೇಜ್ G001 ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಫಾರ್ ಬೆಂಗಳೂರು ಅಂತಿದೆ. ಈ ಒಂದು ಕಾಲೇಜಲ್ಲಿ GM ಎಷ್ಟು ಕ್ಯಾಟಗರಿ ಇದೆ ನೋಡ್ಕೊಳ್ಳಿ. ಇಲ್ಲಿ GM 15,000 ಇದೆ. ಮಿಕ್ಕಿದ್ದೆಲ್ಲ ನಿಮ್ಮ ಒಂದು ಕ್ಯಾಟಗರಿ ತಕ್ಕಂಗೆ 27,000, 36,000, 36,000 ಅಂತ ಇದೆ. ಈ ಥರ ನಿಮ್ಮ ಒಂದು, ಅದಕ್ಕೆ ನಾನು ಹೇಳೋದು ಫಸ್ಟು GMಗೆ ಜಾಸ್ತಿ ಕೊಡಿ, ಆಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಟಗರಿ ನೋಡ್ತಾ ಹೋಗಿ. ಈ ಥರ ನಿಮ್ಮದು ಯಾವುದೇ ಕ್ಯಾಟಗರಿ ಇದು ಫಸ್ಟ್ GMಗೆ ಚೆಕ್ ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. GM ಆದಮೇಲೆ ನಿಮ್ಮ ಒಂದು ಕ್ಯಾಟಗರಿ ಚೆಕ್ ಮಾಡುತ್ತೆ, ಓಕೆನಾ? ಯಾವುದೇ ಒಂದು ಕೋರ್ಸ್ ತೊಗೊಂಡ್ರೆ ಅಷ್ಟೇ ನೀವು ಇದೇ ಥರ ಚೆಕ್ ಮಾಡೋದು. ಫಸ್ಟ್ GM ಅಲ್ಲಿ ಸೀಟ್ ಇದೆಯಾ ಅಲರ್ಟ್ ಆಗುತ್ತೆ. ಅದರಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಕ್ಯಾಟಗರಿ ಚೆಕ್ ಮಾಡುತ್ತೆ. ಅದರಲ್ಲಿ ಇರಲಿಲ್ಲ ನೆಕ್ಸ್ಟ್ ಹಾಕಿರೋ ಆಪ್ಷನ್ ಇರಲಿ. ಇದೇ ಥರ ಎಲ್ಲ ಕೋರ್ಸಸ್ದು GM ಮತ್ತು ಅದ್ರ ಜೊತೆ ನಿಮ್ಮ ಒಂದು ಇದು ಚೆಕ್ ಮಾಡ್ತಾ ಹೋಗುತ್ತೆ ನಿಮ್ಮ ಒಂದು ಕ್ಯಾಟಗರಿ, ಓಕೆನಾ? ಈಗ ನಾನು ನರ್ಸಿಂಗ್ ಹೇಳಿದೆ, ನೆಕ್ಸ್ಟ್ ಇಂಜಿನಿಯರಿಂಗ್ ಹೇಳಿದೆ. ಇದೇ ಥರ ಅಗ್ರಿಕಲ್ಚರ್ ಸೇಮ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ವೆಟರ್ನರಿ ಇದೇ ಥರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ, ನಮಗೆ ಸೀಟ್ ಸಿಕ್ಕಿಲ್ಲ, ಇವ್ರು ಏನು ಮಾಡಬೇಕಂದ್ರೆ ಏನು ಮಾಡಂತಿಲ್ಲ. ನೀವು ಆಪ್ಷನ್ ಎಂಟ್ರಿನ ಸ್ವಲ್ಪ ಏನು ಮಾಡಿರ್ತೀರ ಅಂದರೆ ಸ್ವಲ್ಪ ಕಾಲೇಜಸ್ ಹಾಕಿರ್ತೀರ. ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿ. ಅದು ಈ ರೌಂಡಲ್ಲಿ ಇವಾಗ ಮಾಕ್ ಅಲೈನ್ಮೆಂಟಲ್ಲಿ ಏನೂ ತೊಂದರೆ ಆಗಿಲ್ಲ. ಈಗ ಫಸ್ಟ್ ರೌಂಡಲ್ಲಿ ಏನಾದರೂ ನೀವು ಸ್ವಲ್ಪ ಸೀಟ್ ಆ್ಯಡ್ ಮಾಡಿದರೆ ಅಂದರೆ ನಿಮ್ಮ ಲೈಫು ನೀವೇ ಸ್ಪೈಲ್ ಮಾಡ್ಕೋತೀರಾ. ಯಾಕಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಾಲೇಜಸ್ನ ಮತ್ತೆ ಆ್ಯಡ್ ಮಾಡೋಕ್ಕೆ ಕೊಡಲ್ಲ. ಬೇಕಾದ್ರೆ ಮಾಡಿಫೈ ಮಾಡೋಕ್ಕೆ ಕೊಡ್ತಾರೆ. ಅಂದರೆ ಇರೋ ಕಾಲೇಜಸಲ್ಲೇ ಮೇಲೆ ಹಾಕಿ ಕೊಡ್ತಾರೆ, ಕೆಳಗಡೆ ಹಾಕಿ ಕೊಡ್ತಾರೆ. ಬಟ್ ಆದರೆ ಎಕ್ಸ್ಟ್ರಾ ಒಂದು ಕಾಲೇಜಸ್ನ ತಂದು ಆ್ಯಡ್ ಮಾಡೋಕ್ಕೆ ಕೊಡಲ್ಲ. ಬಟ್ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲೇಜಸ್ ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಸೀಟ್ ಸಿಗಲಿ ಬಿಡಲಿ, ಓಕೆನಾ? ನಿಮ್ಮ ರ್ಯಾಂಕ್ 10,000 ಇದ್ದರೂ 100 ಕಾಲೇಜಸ್ ಮೇಲೆ ಆ್ಯಡ್ ಮಾಡಿಕೊಡಿ. ಅವಾಗ ಏನಾಗುತ್ತೆ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾದರೂ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಗಲಿಲ್ಲ ಸೀಟ್ ಅಂದರೂ ಕೂಡ ಸೆಕೆಂಡ್ ರೌಂಡ್ ಸಿಗಬೇಕಂದ್ರೆ ಕಾಲೇಜಸ್ ಆದರೆ ಇರ್ತವೆ ನಿಮ್ಗೆ ಚೆಕ್ ಮಾಡೋಕ್ಕೆ. ಬಟ್ ಕಾಲೇಜಲ್ಲಿ ಲಿಮಿಟಲ್ಲಿ ಹಾಕ್ಕೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಚೆಕ್ ಮಾಡೋಕ್ಕೆ ಇರೋದಿಲ್ಲ. ಅದಕ್ಕೆ ಹೇಳೋದು ಪ್ರತಿಯೊಂದು ಸಾರಿ ನಿಮ್ಗೆ ಏನು ಮಾಡ್ತೀನಿ, ಅವರೇ ಕೇಳಿದ್ರು ಕೂಡ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೇನೋ ಸೀಟ್ ಅಲಾಟ್ ಆಗಿರಲ್ಲ ಅಂದರೆ ಜಾಸ್ತಿ ಆಪ್ಷನ್ಸ್ನ ಹಾಕಿ, ಜಾಸ್ತಿ ಕಾಲೇಜಸ್ನ ಹಾಕಿ. ಯಾವುದೇ ಕಾರಣಕ್ಕೂ ನಿಮಗೆ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇದ್ರು ಸಿಗ್ತಾವಂತ ಇರ್ತಾವಲ್ಲ, ಇನ್ನೂ ಸ್ವಲ್ಪ ಅವನ್ನ ಲಾಸ್ಟಲ್ಲಿ ಸಿಗೋವಂಥ 100% ಇರೋವನ್ನೇ ಜಾಸ್ತಿ ಹಾಕಿ, ಓಕೆನಾ? ಆಮೇಲೆ ಸೀಟ್ ಸಿಕ್ಕಿಲ್ಲ ಅಂದರೆ ಒಂದು ಫಸ್ಟ್ ಆಫ್ ಆಲ್ ಡಿಮೋಟಿವೇಷನ್ಸ್ ಆಗ್ತೀರಾ. ನೆಕ್ಸ್ಟ್ ನಿಮ್ಗೆ ಯಾವುದೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೆ ಇರೋ ಸೀಟ್ಗಳಲ್ಲಿ ನೆಕ್ಸ್ಟ್ ಹೊಸ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ನೀವು ನೆಕ್ಸ್ಟು ಅವಾಗ ಅನ್ಕೋತೀರಾ ಈ ಕಾಲೇಜಸ್ ಆ್ಯಡ್ ಮಾಡಬೇಕಂತ. ಬಟ್ ಅವಾಗ ಮಾಡೋಕ್ಕೆ ಕೊಡಲ್ಲ. ಇವಾಗ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೆ ಇಷ್ಟು ಇವಾಗೆ ಕಾಲೇಜಸ್ ಆ್ಯಡ್ ಮಾಡಿಬಿಡಿ, ಓಕೆನಾ? ಇಲ್ಲಿವರೆಗೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮರ್ತೋಗಿರಿ. ಬಟ್ ಇವಾಗ ಏನು 9ನೇ ತಾರೀಕುವರೆಗೂ ಏನು ಕೊಟ್ಟಿದ್ದಾರೆ, ಈ 3 ಡೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ. ಇನ್ನೂ ಏನೋ ಡೌಟ್ಸ್ ಇದ್ದರೆ ನಿಮ್ಗೆ ಇನ್ನೂ ಯಾವ ಥರ ಅನಾಲಿಸಿಸ್ ಮಾಡಬೇಕಾಗಿತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ, ಇಲ್ಲ ಅಂದರೆ ಡೆಡಿಕೇಟ್ ಆಗಿ ಇದೇ ಥರ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.